ಕಾಣ್ತಿದೆ ನಾ ಹೀಲ್ಸ್ ಹಾಕೊಂಬಂದ್ರೆ ಸತ್ರಿ ಒಂದು ಟಾಸ್ಕ್ ಗಾಯ್ಸ್ ಎಲ್ಲರೂ ಹೆಂಗ್ ನೋಡ್ತಿದ್ರು ಅಂತ ಯಾವ ತಿಕ್ಲಿ ಹಿಂಗೆ ಸೀರೆ ಉಟ್ಕೊಂಬಂದಿ ಅಲ್ಲಿ ಗೇಮ್ಸ್ ಆಡೋ ಜಾಗದಲ್ಲಿ ಅಲ್ಲಿ ನೋಡಿ ಗಾಯ್ಸ್ ಫಾಗ್ ಹಿಂಗ್ ಬರ್ತಾ ಇದೆ. ಓ ಮೈ ಗಾಡ್, ಓ ಅಯ್ಯೋ ಕೈ ನೋಡ್ತಾ ಇದೆ ನನಗೆ ಗಾಯ್ಸ್. ಬರ್ತಾನೆ ಇದೆ ನಿಂತಲ್ಲ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ವಾಯನಾಡಲ್ಲಿ ಡೇ 2. ನಾವಿನ್ನ ಇಲ್ಲೇ ರೆಸಾರ್ಟಲ್ಲಿ ಇದ್ದೀವಿ. ಇವಾಗ ನಾನು ನೋಡಿ ಸೀರೆ ಹಾಕೊಂಡು ರೆಡಿ ಆಗಿದ್ದೀನಿ ವಿಡಿಯೋ ಮಾಡೋಣ ಅಂತ. ಇವಾಗ ನಾವು ಗ್ಲಾಸ್ ಬ್ರಿಡ್ಜ್ಗೆ ಹೋಗ್ಬೇಕು. ಗ್ಲಾಸ್ ಬ್ರಿಡ್ಜ್ಗೆ ಹೋಗ್ಬೇಕು. 7:30 ಅಂತ ಹೇಳಿದ್ರು. ಸೊ ಎದ್ಬಿಟ್ಟು ಸ್ನಾನ ಮಾಡಿ ರೆಡಿ ಆಗಿದ್ದೀವಿ. ಆ್ಯಂಡ್ ವ್ಯೂ ನೋಡಿ ಗಾಯ್ಸ್, ವಾವ್ ಚೆನ್ನಾಗಿದೆ. ಐ ಜಸ್ಟ್ ಲವ್ ಇಟ್. ಸಕ್ಕತ್ತಾಗಿದೆ ನೋಡಿ, ಬೆಳಕಾಗಿದೆ ನೋಡಿ ಹೆಂಗಿದೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿಂದ. ಗ್ಲಾಸ್ ಬ್ರಿಡ್ಜಿಗೆ ನೋಡಿ ಹೆಂಗೆ ಹೋಗ್ಬೇಕು. ನಮ್ಮ ಜೊತೆ ಅವರು ಕಡೆಯವ್ರೊಬ್ರು ಬರ್ತಾವ್ರೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ಬನ್ನಿ ಹೋಗೋಣ. ನೋಡಿ ವಾಟರ್ ಫಾಲ್ಸ್, ವಾಟರ್ ಹೋಗ್ತಿರೋದು ಎಷ್ಟು ಚೆನ್ನಾಗಿದೆ. ಅವರು ಗೈಡು ಮಲಯಾಳಮಲ್ಲೇ ಮಾತಾಡ್ತಿದ್ದಾರೆ ಗಾಯ್ಸ್. ತಮಿಳ್ ಭಾರತ ಅಂತ ಕೇಳಿದ್ರೆ ಅರ್ಥ ಆಗುತ್ತೆ ಅಂದರೆ ತಿರ್ಗಾ ಮಲಯಾಳಮಲ್ಲೇ ಮಾತಾಡ್ತವ್ರೆ. ಇಲ್ಲಿ ನೋಡಿ ಇಲ್ಲೆಲ್ಲ ನೀರು ಹೋಗ್ತಾ ಇವೆ, ಎಷ್ಟು ಸಖತ್ತಾಗಿದೆ. ಇಲ್ಲಿ ಅಲ್ಲಿ ನೋಡಿ ಮೇಲೆ ಹೆಂಗಿದೆ, ಅಲ್ಲಿಂದ ನೀರು ಕಾಣುತ್ತೆ. ಏನು ಬರ್ದಿದ್ದಾರೆ ಅಂತ ಓದಿ ನನಗಂತೂ ಅರ್ಥ ಆಗ್ತಿಲ್ಲ. ಇಂಗ್ಲೀಷಲ್ಲಾದರೂ ಹಾಕ್ಬೋದಲ್ಲ. ಸಖತ್ ಇಷ್ಟ ಆಗ್ತಿದೆ ನನಗಿದು. ಸಖತ್ ಅಂದರೆ ಸಖತ್ ಇಷ್ಟ ಆಗ್ತಿದೆ, ನಿಜ ಹೇಳ್ತಿದ್ದೀನಿ. ಇಷ್ಟು ಈ ಕಡೆ ನೋಡಿದ್ರೆ ಆ ಕಡೆ ನೋಡಿ ಎಲ್ಲ ನೋಡಿದ್ರೆ ಗ್ರೀನರಿ, ಫಾಗ್ ಸಖತ್. ಬಟ್ ಇಲ್ಲಿ ನಡ್ಕೊಂಡು ಹೋಗೋಕ್ಕೆ ಸುಸ್ತಾಗುತ್ತೆ. ಇದರಲ್ಲೇ ನಾ ಹೀಲ್ಸ್ ಹಾಕೊಂಬಂದರೆ ಸತ್ರಿ ನೀವು. ಸೊ ಕ್ರಾಕ್ಸ್ ಇಸ್ ಬೆಸ್ಟ್. ಕ್ರಾಕ್ಸ್ ಶೂ ಆ ಥರ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಒಂದು ಸ್ಪೆಕ್ಸ್ ಮೇಲೆ ಒಂದು ಸ್ಪೆಕ್ಸು ಚೆನ್ನಾಗಿದೆ. ಆ್ಯಕ್ಚುಲಿ ದೂರದಿಂದ ಅಷ್ಟು ಕಾಣಲ್ಲ. ಗೊತ್ತಾಗಿದೆ ಹೆಂಗಿದೆ ಬೇಕು. ಚೆನ್ನಾಗಿದೆ ಅಲ್ಲ. ನೈಸ್ ನೈಸ್. ಮಮ್ಮಿ ಏನು ಗೊತ್ತಾ, ನೋ ಅನಿಮಲ್ ಯರ್ ತಿಳ್ಕಮ್ ಮಾತಾಡೋಕ್ಕೆ ತುಂಬ ಕಷ್ಟ. ರೆಸಾರ್ಟ್ ಇದೆ ನೋಡಿ, ಸ್ಪಿನೋರ ಅಂತ ಸಣ್ಣ. ಆ್ಯಂಡ್ ಇಲ್ಲಿ ನೋಡಿ ಇದು ನೀರಂತೆ. ನಾನು ಗ್ರಾಸ್ ಅಂದ್ಕೊಂಡು ಇಡಕ್ಕೆ ಹೋಗಿಬಿಟ್ಟಿದ್ದಿದ್ರೆ ಅಷ್ಟೇ ಗಾಯ್ಸ್. ಇದು ಒಳ್ಳೆ ವಾಲ್ಪೇಪರ್ ಥರ ಇಲ್ಲ ನೋಡಿ ಹೆಂಗಿದೆ, ಸಖತ್ತಾಗಿ. ಹಾಂ ಈಗೊಂದು ಟಾಸ್ಕು ಗಾಯ್ಸ್. ಇವಾಗ ಹೆಂಗೆ ಹೋಗ್ತಾರೆ ಇವಾಗ ತೇಜು ಬರೋದಿಲ್ಲ ಹೆಂಗೆ ಅಂತ ಆಗಲ್ಲ. ಕಾಲು ಇಟ್ಕೊಂಡೆ ಬರ್ತೀನಿ. ಹೋಗ್ಬೇಕು ಸರ್ ನೀವು ಅದಕ್ಕೆ ಶೂ ಬೇಡ ಅಂತ ಶೂಸ್ ಹಾಕೊಂಡಿದ್ದಕ್ಕೆ ಈಸಿ. ಫೈನಲಿ ಬಂದ್ವಿ ಗಾಯ್ಸ್. ನೋಡಿ ಇದೆ ಈ ಜಾಗ ಹೆಸರು 900 ಕಿಂಡಿ. ಇದರಲ್ಲಿ ಒಂದು 20 ರೆಸಾರ್ಟ್ ಏನೋ ಇದೆ ಅಂತೆ. ಸೊ ನಿಮ್ಗೆ ಯಾವ್ದು ಬೇಕೋ ಬರ್ಬೋದು. ನಾವು ಬಂದಿದ್ದು ಏನೋ ಚೆನ್ನಾಗಿದ್ದಿಲ್ಲ, ಸೊ ರೆಕಮೆಂಡ್ ಮಾಡೋಲ್ಲ ನಾನು. ಇದು ಸಖತ್ತಾಗಿದೆ. ಇದರೊಳಗಡೆ ಗ್ಲಾಸ್ ಬ್ರಿಡ್ಜು, ಜಿಪ್ಲೈನು ಆ ಥರ ಎಲ್ಲ ಗೇಮ್ಸ್ ಇರುತ್ತೆ. ಆಡಲ್ಲ ಅಂದರೆ ಬಾಟ್ ಟಬ್ ಇದ್ದಿಲ್ಲ ನಮ್ಗೆ, ಅದೇ ಡಿಸಪಾಯಿಂಟ್ ಅಷ್ಟೇ. ಬೇರೆ ಎಲ್ಲ ಚೆನ್ನಾಗಿದೆ, ರೆಸಾರ್ಟ್ ಚೆನ್ನಾಗಿದೆ, ನೇಚರ್ ಚೆನ್ನಾಗಿದೆ. ನೀವು ಟ್ರೆಕ್ಕಿಂಗ್ ಹೋಗ್ಬೋದಂತೆ ನಾವು ಹೋಗಿಲ್ಲ. ಫ್ರೆಂಡ್ಸ್ ಜೊತೆ ಬಂದರೆ ಎಂಜಾಯ್ ಮಾಡ್ಬೋದು. ಚೆನ್ನಾಗಿದೆ. ಈ ಥರ ನಾವು ಏನು ಅಂದ್ಕೊಂಡ್ವಿ, ಬಾಟ್ ಟಪ್ಪು ವಿಡಿಯೋ ಶೂಟ್ ಮಾಡೋಕ್ಕೆ ಅಂದ್ಕೊಂಡ್ವಿ. ಅದೇ ಅಷ್ಟೇ ಅಷ್ಟೇ. ಗ್ಲಾಸ್ ಬ್ರಿಡ್ಜ್ ಹೋಗೋಣ, ಚೆನ್ನಾಗಿರುತ್ತೆ. ಇಷ್ಟು ಕೊಟ್ಟಿದ್ರು ನೋಡಿ ಈ ಥರ. ಇಲ್ಲೇ ಎಲ್ಲರೂ ಹೆಂಗೆ ನೋಡ್ತಿದ್ರು ಅಂತ ಯಾವ ತಿಕ್ಲಿ ಹಿಂಗೆ ಸೀರೆ ಉಟ್ಕೊಂಬಂದಿ ಅಲ್ಲಿ ಗೇಮ್ಸ್ ಆಡೋ ಜಾಗದಲ್ಲಿ ಅಂತ. ನಾನು ಬರೀ ಸ್ಕೈ ವಾಕ್ ಇರುತ್ತೆ ಅಂದ್ಕೊಂಡು ಈ ಥರ ವೀಡಿಯೋ ಮಾಡೋಣ ಅಂತ ಇದು ಹಾಕೊಂಬಂದೆ. ಬಟ್ ಬೇರೆ ಗೇಮ್ಸು ಇದೆ ಇಲ್ಲಿ ಗಾಯ್ಸ್. ಇದು ಕಾಫಿ, ಇದು ನೋಡಿ ಇಲ್ಲಿದೆ ನೋಡಿ ಕಾಫಿ ಬೀನ್. ಇದನ್ನು ಕಿತ್ಬಿಟ್ಟು ಒಣಗಿಸಿ ರೋಸ್ಟ್ ಮಾಡ್ತಾರೆ. ಕಿತ್ಬೇಡ, ವೇಸ್ಟ್ ಆಗುತ್ತೆ. ಅದೇನು ಬರಲ್ಲ. ಇವಾಗ ರೋಸ್ಟ್ ಮಾಡಿದ್ರೇ ಸ್ಮೆಲ್ ಬರೋದು. ಅದು ವೇಸ್ಟ್ ಮಾಡಿಬಿಟ್ಲು ಗಾಯ್ಸ್ ಒಂದು ಬೀನು. ಇಲ್ಲಿ ನೋಡಿ ಹೆಂಗಿದೆ, ಕುಚ್ಚು ಕುಚ್ಚಾಗಿದೆ, ಸಖತ್ತಾಗಿದೆ. ಸಖತ್ತಾಗಿದೆ ಸಖತ್ತಾಗಿದೆ ಅಂತಿದ್ದೀನಿ. ಏನು ಸ್ಕೈ ವಾಕ್ ಇದೆ. ಸ್ಕೈ ವಾಕ್ ಇದೆ, ಹೋಗ್ಡಿಕ್ಕೋ ಗಾಯ್ಸ್. ಇಲ್ಲಿ ನೋಡಿ ಹೆಂಗಿದೆ. ಬಿದ್ದರೆ
ಏನು ಸಿಗಲ್ಲ ಇಲ್ಲಿ ನೋಡಿ ಹೆಂಗಿದೆ. ಇಲ್ಲಿ ನೋಡಿ ಹಾರಿಸಾಂಟಲ್ ಲ್ಯಾಡರ್ ಹಿಂಗಿದೆ ಅಲ್ಲಿ ತನಕ. ಅಂತ ಹೋಗೋದ ಅಲ್ಲಿ ತನಕ ನಡ್ಕೊಂಡು ಹೋಗೋದಮ್ಮ. ಅಲ್ಲಿದಲ್ಲ ಅಲ್ಲಿಂದ ತಿರ್ಗಾ ವಾಪಸ್ ಬರೋದು ಅಷ್ಟೇ. ಅಲ್ಲಿ ಆಳ ನೋಡಿ ಹೆಂಗಿದೆ. ಇನ್ನು ಆ ಕಡೆಗೂ ಬರುತ್ತೆ ಬಾ ನೋಡಿ. ಜಾರುತ್ತೆ ಮಮ್ಮಿ ಹುಷಾರು. ಮಮ್ಮಿ ಹೋಗ್ತಾರೆ ಫಸ್ಟ್. ಅವ್ರು ಇದ್ದಾರೆ ಇನ್ನು ಬೇರೆಯವರು. ಜಾರ್ತಿದೆ ಮಳೆ ಬಂತಲ್ವಾ ಅದಕ್ಕೆ. ವ್ಯೂ ನೋಡಿ ಹೆಂಗಿದೆ. ಅಲ್ಲಿ ನೋಡಿ ಗೈಸ್ ಫಾಗ್ ಹಿಂಗ್ ಬರ್ತಾ ಇದೆ. ಓ ಮೈ ಗಾಡ್ ನೋಡಿ ಅಲ್ಲಿಂದ ಫುಲ್ ಇಲ್ಲಿ ತನಕ ಬರ್ತಾ ಇದೆ. ವಾವ್ ಚೆನ್ನಾಗಿದೆ. ಇವಾಗ ನೋಡಿ ಗೈಸ್ ಎಷ್ಟು ಫಾಗ್ ಇದೆ. ಅಲ್ಲೆಲ್ಲ ಬೆಟ್ಟನೇ ಕಾಣಿಸ್ತಿಲ್ಲ. ಇಷ್ಟೊತ್ತು ನೋಡಿದ್ರೆ ತಾನೇ ಹೆಂಗ್ ಕಾಣಿಸ್ತಿತ್ತು ಅಂತ ಗಾಯ್ಸ್. ಫುಲ್ ಫಾಗ್ ಆಗೋಯ್ತು, ಬೆಟ್ಟನೇ ಕಾಣಿಸ್ತಾ ಇಲ್ಲ. ಇದು ಟೈಮೇ ಇದಿಲ್ಲ ಗೈಸ್. ನಾವೆಲ್ಲರೂ ಒಂದೊಂದು ಫೋಟೋ ತಗೊಂಡ್ರೆ ಟೈಮ್ ಆಗೋಯ್ತು ಅಷ್ಟರಲ್ಲಿ. ಇನ್ನೊಂದು ಸ್ವಲ್ಪ ಟೈಮ್ ಇರಬೇಕಿತ್ತು. ರೈಫಲ್ ಶೂಟಿಂಗ್ ಇದೆ, ಈ ಕಡೆ ಆರ್ಚರಿ ಇದೆ. ಮಮ್ಮಿ ಆಗ್ತಾವ್ರು ಇವಾಗ. ಹೋಗಿಲ್ಲ ಅಂದ್ರೆ ಎಲ್ಲರೂ ಬರ್ರಿ ಬಿಡು. ಅಟ್ಲೀಸ್ಟ್ ಅಷ್ಟು ದೂರ ಹೋಯ್ತು. ಕೆಳಗಡೆ ಬೀಳ್ತೀವಿ ಇವಾಗ. ಆಗ್ತಾಳೆ ಡಿಕ್ಕು ಹೊಡಿ. ಓ ಬೋಟ್ ಟಚ್ ಆಯ್ತು. ಇನ್ನೊಂದು ನಾನಿವಾಗ ಏನ್ ಇಷ್ಟು ಕೆಡ್ದಾಗ ಇಟ್ಕೊಂಡಿದ್ಯಾ? ಹಿಂಗ್ ಹಿಡ್ಕೊಳ್ಳೋದು. ಹಿಂಗ್ ಹಿಡ್ಕೊಂತಾವಳೆ ಪೆನ್ ಹಿಂಗೆ ಲೈಕ್ ದಿಸ್. ಹಿಂಗೆ ನಾನು ಹಿಂಗೆ ಇಟ್ಕೊಂತೀನಿ. ಇನ್ನ ಹೇಳಿ ಕೈ ಇದಾಗ್ಬಿಟ್ರೆ ಆಮೇಲೆ ಏನಾಗಲ್ಲ ಹೇಳಿ. ಅದು ಹಿಂಗ ಇದು ಮೇಲಕ್ಕೆ ಹೋಗುತ್ತೆ ಇವಾಗ. ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ತೆಗಿಬೇಕಾಗಿತ್ತು ನೀನು. ಅದು ಹೋಗ್ತಿಲ್ಲ ಅಮ್ಮ. ಮಮ್ಮಿ ಟಿಕ್ಕು ಹೇಳ್ಕೊಟ್ಟಿದ್ದು ಹಿಂಗ್ ಇಟ್ಕೋ ಅಂತ. ಹಂಗೆ ಇಟ್ಕೊಳೋದು ಕಿತ್ತಾಯ್ತು ಕೈ ರೇಟ್. ಹಿಂಗ್ ಮಾಡ್ತೀವಿ ನಾವು. ಇವ್ರು ಬರ್ತಾವ್ರ ಆಡಕ್ಕೆ. ಅಲ್ಲಿ ಇಲ್ಲ ಕಟ್ತವ್ರೆ ಕುತ್ಕೊಂಡು ಅವ್ರೆ. ಇಲ್ಲ ಅಯ್ಯೋ ಕೈ ನೋವ್ತಾ ಇದೆ ನನ್ಗೆ. ಹಾಕ್ಲಾ ಹೊಡಿ. ಆಗಲ್ಲ ನಿನ್ ಕೈಲಿ. ಬರಲ್ವಾ ಡಿಕ್ಕು? ಬರಲ್ವಾ? ಹಂಗ್ ಬರುತ್ತಾ? ಎಲ್ಲ ಹಾಕ್ಬಿಟ್ಲು ಅಡ್ಡೇಟ್ ಮೇಲೆ ಗುಡ್ಡೆಟ್ಟು. ಸ್ವಲ್ಪ ಕಡಿಮೆ ಆಗಿದ್ದಾರೆ ಆಯ್ತಾ ಜನ. ನಾವು ತಿರ್ಗಾ ಹೋಗ್ತೀವಿ ಅಂತ ಕೇಳ್ಕೊಂಡಿದ್ದೀವಿ. ಓಕೆ ಆಗಿದ್ದಾರೆ, ಹೋಗೋಣ. ಏನೋ ಎಣ್ಣೆ ಆಗೋಯ್ತಲ್ಲ. ಚಂದ ಸಕ್ಕತ್ತಾಗ ಫೋಟೋ ತಕೊಂಬಂದು ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ಅಲ್ಲಿ ಹೋಗ್ತಿದ್ದೀವಿ. ಇವಾಗ ಅಲ್ಲಿ ಹೋಗ್ತಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ತಿರ್ಗಾ ಫೋಟೋಸ್ ತಕೊಂತೀವಿ. ಆ್ಯಂಡ್ ಇದು ಹೂವು ಎಷ್ಟು ಚೆನ್ನಾಗಿದೆ. ಇಲ್ಲಿ ಎಲ್ಲ ಕಡೆ ಇದೆ ಈ ಕಲರ್. ಸಕ್ಕತ್ತಾಗಿ ಬಂತು ಫೋಟೋಸ್. ಹೌದು ಥರ ಇದೆ. ಆ್ಯಂಡ್ ಅಲ್ಲೊಂದಿದೆ ಪಾಯಿಂಟು. ಮಮ್ಮಿ ಆಲ್ರೆಡಿ ಹೋಗಿದ್ದಾರೆ. ಬನ್ನಿ ಹೋಗೋಣ. ಗಾಯ್ಸ್ ಇದು ಅಲ್ಲಾಡ್ತಿದೆ ಗಾಯ್ಸ್. ಇದು ಅಲ್ಲಾಡ್ತಿದೆ ನೋಡಿ. ಒಂದ್ಸಲ ಭಯ ಆಗುತ್ತೆ ಅಷ್ಟೇ. ಸುಮ್ಮನೆ ಬಸ್ ಏನಪ್ಪ ಕಿರ್ಚು.
ಇವಾಗ ತಾನೇ ಹೋದೆ ಮತ್ತೆ ಮಮ್ಮಿ ಮಮ್ಮಿ ಅಂತ ಇದ್ಯಾ? ಅವಳಿಗೆ ಧೈರ್ಯ ಜಾಸ್ತಿ ದೀಕ್ಷಾಗೆ. ಅಷ್ಟಲ್ಲೇ ಆಟ ಆಡ್ಕೊಂಡಿರಕ್ ಪಾರ್ಕಲ್ಲಿ ಆಟ ಆಡ್ರಿ ಅಲ್ವಾ? ಅಷ್ಟಲ್ಲಿ ಆಡಕ್ ಪಾರ್ಕಲ್ಲಿ ಆಡ್ರಿ. ನೀನೇ ಕಿರ್ಸಿಲ್ಲ. ಮಿನಿ ಸ್ವಿಂಗು, ಆ ಜಯಂಟ್ ಸ್ವಿಂಗ್ ಥರ ಇದು ಮಿನಿ ಸ್ವಿಂಗ್ ಮಾಡಿದ್ದಾರೆ. ನನಗೆ ಇದೇ ಇಷ್ಟ ಆಯಿತು. ಆ್ಯಕ್ಚುಲಿ ನನಗೆ ಇದು ಇಷ್ಟ ಆಗಿಲ್ಲ, ಅದು ಇಷ್ಟ ಆಯಿತು ತುಂಬ. ಗಾಯ್ಸ್ ಸ್ವಿಂಗ್ ಸಖತ್ತಾಗಿ ಇಲ್ಲಿ ನೋಡಿ ಎಷ್ಟು ಸಖತ್ತಾಗಿದೆ. ವಾವ್ ನೋಡಿ ಗಾಯ್ಸ್, ಫಾಗು ಹೆಂಗಿದೆ, ಮಂಜು ಮಂಜು ಸೂಪರಾಗಿದೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೊಡ್ತಾ ಇದ್ದಾರೆ ಅನಿಸುತ್ತೆ ಹೊಸದಾಗಿ. ಆ್ಯಂಡ್ ಇಲ್ಲಿ ಟಿಫನ್ ಮಾಡೋಕ್ಕೆ ಬರ್ತಿದ್ದೀವಿ. ಉಪ್ಪಿಟ್ಟು ನಾನು ಇದಕ್ಕೊಂಬಂದೆ. ಇವೆಲ್ಲ ಇಲ್ಲಿ ಕೂತವ್ರೆ. ಇವಾಗ ಊಟ ಅವರೆಲ್ಲ ಗ್ಯಾಂಗ್ ತರ ಮಾಡ್ಕೊಂಡು ನಾವು ಬೇರೆ ರೆಸಾರ್ಟ್ ಸೊ ಗೈಸ್ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ನಾನು ಹೇಗೆ ರೀಸ್ಟಾರ್ಟ್ ಮಾಡಿದೆ ಅಂದರೆ ನಾನು ಊಟ ಆಯಿತು ಅಂತ ಹೇಳಿದೆ. ಅದಕ್ಕೆ ನಮ್ಮ ಮಮ್ಮಿ ಬೈತಾ ಇದ್ರು. ಹೆಂಗಿತ್ತು? ಹೌ ವಾಸ್ ಯೋರ್ ಬ್ರೇಕ್ಫಾಸ್ಟ್? ಪರವಾಗಿಲ್ಲ, ಇಟ್ ವಾಸ್ ಓಕೆ. ಫಸ್ಟ್ ಟೈಮ್ ಇದು ತಿಂದೆ ಬಿಟ್ಟು ತುಂಬ ಚೆನ್ನಾಗಿತ್ತು ಅಂತ ಹೇಳೋಕ್ಕಾಗಲ್ಲ. ಏನೇನಿತ್ತು ಬ್ರೇಕ್ಫಾಸ್ಟ್ ಅಂತ ನಾನು ಹೇಳಿದೆ. ದೋಸೆ, ಪೂರಿ ಇತ್ತು, ಅದು ಏನೋ ಡಿಸ್ಕಸ್ ಮಾಡ್ತಾರೆ. ಪೂರಿ ಇತ್ತು, ಆಮೇಲೆ ಇದು ಅನ್ನೋದು ಎಷ್ಟು ಕಾಳು, ಯಾವುದೋ ಕಾಳ್ದು ಸಾಗು ಥರ ಎರಡು ಇತ್ತು. ಆಮೇಲೆ ಬಂದ್ಬಿಟ್ಟು ಪುಟ್ಟು ಇತ್ತು. ಆ್ಯಂಡ್ ದೆನ್ ಅಲ್ಲಿಡು ಪುಟ್ಟು ಇತ್ತು. ಆಮೇಲೆ ಇನ್ನೇನಿತ್ತು, ಶಾವ್ಗೆ ಇತ್ತು, ಉಪ್ಪಿಟ್ಟಿತ್ತು ಅಷ್ಟೇ. ಇಲ್ಲಿ ಯಾರೋ ಮಾತಾಡ್ತಿದ್ದಾರೆ. ಟೀ ತೊಗೊಳಕ್ಕೆ ಹೋಗೋಣ ಬಾ ನೀನು. ಜಯಂಟ್ ಸ್ವಿಂಗ್ ಇದು. ಈ ರೆಸಾರ್ಟಿನ ಬೇರೆದಕ್ಕೆ ಹೋಗ್ತಾರೆ. ಎಷ್ಟು ಚೆನ್ನಾಗಿದೆ. ನಾನು ಮುಂದೆ ಬಂದ್ಬಿಟ್ಟೆ ಕುತ್ಕೊಳ್ಳಕ್ಕೆ. ಇವರಿಬ್ರು 3 ಜನ ಅಲ್ಲಿ ಬಿಟ್ಟಿದ್ದೀನಿ. ನಾನು ಇಲ್ಲಿ ಬಂದ್ಬಿಟ್ಟೆ ವಿಡಿಯೋ ಮಾಡೋಕೆ ಚೆನ್ನಾಗಿದೆ ಅಂದ್ಬಿಟ್ಟು. ನೋಡಿ ಫುಲ್ ವ್ಯೂನೇ ವ್ಯೂ. ಗೈಸ್ ನೋಡಿ ಮುಂದೆಯಿಂದ ಹಿಂಗೆ ಕಾಣ್ತೀವಿ. ಅದು ತೋರಿಸ್ತಾ ಇದೀನಿ ಗೈಸ್. ನೋಡಿ ಚೆನ್ನಾಗಿದೆ ಇಲ್ಲಿ. A few moments later. ಗೈಸ್ ಕಾಲಿಗೆ ಲೀಚ್ ಹಚ್ಚಿದೆ. ಬೇಗ ಬನ್ನಿ ಯಾರಾದ್ರು, ಬನ್ನಿ ಬೇಗ. ಚಪ್ಲಿನ ಎತ್ತು ಬೇಗ ಬನ್ರಿ. ಎತ್ತು ಚಪ್ಲಿನ ಕತ್ತೆ ಬಾಬಿ. ಇಲ್ಲೇ ಇರೋದು ಅನ್ಸುತ್ತೆ ಜಾಸ್ತಿ. ಅದು ನೀರ್ ಹಾಕ್ಬೇಕಾ? ನೀರ್ ಹಾಕಿದ್ರೆ ಹೋಗಲ್ಲ. ಮಮ್ಮಿ ಕಚ್ತಿದೆ. ಗಾಯ್ಸ್ ಅದ್ ರಕ್ತ ಹೆಂಗ್ ಬರ್ತಿದೆ ನೋಡಿ, ಬರ್ತಾನೆ ಇದೆ, ನಿಂತಲ್ಲ. ಹತ್ಬಿಟ್ಟಿದೆ. ಮಮ್ಮಿ ಚಪ್ಲಿಗೆ ಹತ್ತಿದೆ. ನಾನು ಟೀ ಎಸ್ಟೇಟ್ ಫೋಟೋ ತೆಕ್ಕೊಳ್ಳೋಣ ಅಂತ ಇಲ್ದಿದ್ರೆ ಲೀಚ್ ಹತ್ಬಿಟ್ಟಿದೆ ನನ್ನ ಕಾಲ್ಗೆ. ಡಿಕ್ಕು ಕಾಲಿಗೆ ಫಸ್ಟ್ ಹತ್ತಿದ್ದು. ಮಮ್ಮಿ ತಕ್ಷಣ ತೆಗೆದ್ಬಿಟ್ರು, ನನಗೆ ಗೊತ್ತೇ ಆಗಿಲ್ಲ. ಅದು ನಾನು ರಕ್ತ ಕುಡಿದು ಎಷ್ಟು ದಪ್ಪ ಆಗ್ಬಿಡ್ತೀನಿ. ರಕ್ತ ಇನ್ನ ಬರ್ತಾ ಇದೆ. ಸೊ ಇವಾಗ ಚಿಪ್ಸ್ ಕಾಣಿಸ್ತು, ಅದಕ್ಕೆ ತಗೊಳ್ಳೋಣ ಅಂತ ನಿಲ್ಸಿದೀನಿ. ಬಾ ಲೀಚ್ ಅಂತೀನಿ. ಪಪ್ಪ ಬಾ ಚಿಪ್ಸ್ ತಗೊಳ್ಳೋಣ ಅಂತ ಕರೆದ್ರೆ ಹೇಳು, ನಾನ್ ಬರಲ್ಲ, ಇಲ್ಲೇನ್ ಲೀಚ್ ಇರಲ್ಲ, ಹೋಗಿ ನಾನ್ ಚಿಪ್ಸ್ ತರಕ್ ಹೋಗೋಕೆ ಅನ್ನೋಕೆ ಲೀಚ್ ತರಕ್ ಹೋಗ್ತಿದಾರೆ ಅಂತ ಹೇಳ್ತಿದ್ದೀನಿ ನಾನು. ಜಾಸ್ತಿ ತಗೊಳ್ರಿ, ನನ್ಗೆ ಇಷ್ಟ. ಇಲ್ಲಿ ನೋಡಿ ಬನಾನಾ ಚೆನ್ನಾಗಿಲ್ಲ, ಏನೋ ಒಂಥರ ಡಿಫ್ರೆಂಟ್ ಆಗಿ. ಬನಾನಾ ತಗೊಳ್ಳೋಣ. ನೋಡಿ ಗೈಸ್, ಇದು ಕೇರಳ ಬಾಳೆಹಣ್ಣಂತೆ ಚಿಪ್ಸ್ ಮಾಡಕ್ಕಂತ ಇದು ಮಾಡ್ತಿದ್ದಾರೆ.
ಚಿಪ್ಸ್ ಬೆಳಗ್ಗೆ ಅನಿಸ್ತು ಚಿಪ್ಸ್ ಅಂತ ಗೈಸ್. ಇಲ್ಲಿ ತಗೋ ಅಂದರೆ ನಾವೆಲ್ಲ ತಿಂತಾ ಗೈಸ್ ಇದು ಕೇರಳ ಸಿಟಿ. ಕೇರಳ ಜಾಯ್ ಲುಕಾಸ್ ಥರ ನೋಡಿ ಇದು ಹೆಂಗಿದೆ. ಫ್ರಾನ್ಸಿಸ್ ಆಲೂಕಾಸ್ ಅಂತೆ. ಇದು ಬಂದು ವಯನಾಡ್ ಸಿಟಿ ಹಿಂಗಿದೆ ನೋಡಿ. ವಯನಾಡ್ ಇದೇನು ಹೆಸರು? ಕ್ಯಾಲಿಕಟ್ಟು ಕಲ್ಪೇಟೆ ಅಂತ ಇದೆ ಹೆಸರು, ಊರ ಹೆಸರು. ಇಲ್ಲ ಸಿಟಿ ನೋಡಿ ಬೆಂಗಳೂರು ಥರನೇ ಇದೆ. ಕೆಳಕೊಟ್ಟೈತೆ ಕಾಣಿಸ್ತು ಒಂಚೂರು. ಹಾವಿತ್ತು ಗಾಯ್ಸ್ ಅಲ್ಲಿ. ಅಲ್ಲಿ ನೋಡಿ ಲೇಕ್ ಇದೆ. ಆ್ಯಂಡ್ ಈ ರೋಡ್ ನೋಡಿ ಹೆಂಗಿದೆ. ಆಫ್ ರೋಡಿಂಗ್ ಹೋಗ್ತಾ ಇದೀವಿ ನಮ್ಮ ಕಾರಲ್ಲಿ. ರೋಡ್ ನೋಡಿ ಹೆಂಗಿದೆ. ಈ ಸಾಂಗ್ ಸ್ವಲ್ಪ ಆಫ್ ಮಾಡ್ಬೇಕಿರಿ ಗೈಸ್. ರೋಡ್ ನೋಡಿ ಹೆಂಗಿದೆ. ಇದೇ ಒಂದು ಕಷ್ಟ ಅಲ್ಲ ಈ ಕಡೆ ಎಲ್ಲ. ಹೌದು ಹೆಂಗೆ ಆ ಕಡೆ ಲೇಕ್ ಇದೆ ಕಾಣ್ತಿದೆ ಲೇಕು. ಸೊ ಗೈಸ್ ಇದಾದ್ಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ಇರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಟಿಲ್ ನೆಕ್ಸ್ಟ್ ವ್ಲಾಗ್. ಬಾಯ್.